ಅವ 15-20 ಕೆಜಿ ಟಮಟ ಕೊಂಡು 30 ರೂಪಾಯಿಗೆ ಮಾರಿರ ಅವನ ಕತೆ ಏನಾಗ್ಬೋದು? ರೈತರು ಇನ್ಯಾರು ಮಾರ್ತಾರೆ? ಕೇವಲ ಒಂದು ಟೊಮಾಟೊ ಬೆಳೆಯ ಕತೆ. ಇನ್ನೂ ಇಂಥವು 100 ಇದಾವ. ಎಲ್ಲೇ ಕರೆದು ವಿಧಾನಸಭೆಯಲ್ಲಿ ಕರೆದು ಹೇಳಬಲ್ಲೆ. ಪ್ರಿಯ ವೀಕ್ಷಕರೇ, ಇವತ್ತಿನ ನಮ್ಮ ಅತಿಥಿ ಸತೀಶ್ ರವರು. ಇತ್ತೀಚಿನ ದಿನಗಳಲ್ಲಿ ಹವಾಮಾನ ವೈಪರೀತ್ಯದಿಂದ ಬಹಳ ಮಳೆ ಬರ್ತಾ ಇದೆ. ಕರ್ನಾಟಕ ರಾಜ್ಯಾದ್ಯಂತ ಬಹಳಷ್ಟು ಭೂಭಾಗದಲ್ಲಿ ಮಳೆಯಿಂದಾಗಿ ಕೃಷಿಕರು, ರೈತರು ಆತಂಕಕ್ಕೊಳಗಾಗಿದ್ದಾರೆ. ಈ ಮುಂಗಾರಿನ ಸಮೀಪದಲ್ಲಿ ಬರುವಂತಹ ಮಳೆಯಿಂದಾಗಿ ಏನು ಲಾಭ ಇದೆ ಅಥವಾ ಏನು ನಷ್ಟ ಇದೆ ಅಂತ ಹೇಳಿ ಅನುಭವಿ ರೈತರಿಗೆ ಕೇಳಿದ್ರೆ ಮಾತ್ರ ಅರ್ಥ ಆಗತ್ತೆ ಅನ್ನೋ ಉದ್ದೇಶದಿಂದ ಇವತ್ತಿನ ನಮ್ಮ ವಿಶೇಷ ಅತಿಥಿ ಆದಂತಹ ಸತೀಶ್ ಅವ್ರ ಜೊತೆಗಿದ್ದೇವೆ. ಸತೀಶ್ ಅವರಿಗೆ ತಮಗೆ ಈ ಕಾರ್ಯಕ್ರಮಕ್ಕೆ ಸ್ವಾಗತ ಬಯಸ್ತಾ ಇದ್ದೇನೆ. ಎಲ್ರಿಗೂ ನಮಸ್ಕಾರ. ಸತೀಶ್ ಅವರೇ, ಎಷ್ಟು ವರ್ಷಗಳ ಕೃಷಿ ಅನುಭವ ನಿಮಗಿದೆ? ನನಗೆ ಈಗ 57 ವರ್ಷ ಏಜ್. ನನಗೊಂದು 30 ವರ್ಷದ ಕೃಷಿ ಅನುಭವ ಇದೆ. ಈ ಹವಾಮಾನ ವೈಪರೀತ್ಯದಿಂದ ಮಳೆ ಎಲ್ಲ ಕಡೆ ಸಂಭವಿಸ್ತಾ ಇದೆ. ಈ ಮುಂಗಾರಿನ ಹತ್ರದಲ್ಲಿ ಈ ತರ ಬಂದಂತ ಮಳೆ ರೈತರು ಯಾವ ತರ ಇದಕ್ಕೆ? ರೈತರಿಗೆ ಒಂಥರ ಆತಂಕ ಶುರುವಾಗಿದೆ. ಯಾಕೆಂದ್ರೆ 1 ತಿಂಗಳು ಮುಂಚಿತವಾಗಿ ಮಳೆ ಬಂತು. ಇದು ಮಳೆಗಾಲಕ್ಕೆ ಪೂರ್ಣ ಮಳೆ ಇಲ್ಲಿಗೆ ಕಂಟಿನ್ಯೂ ಆಗುತ್ತೋ ಇಲ್ಲ ಮಳೆಗಾಲದಲ್ಲೇ ಮಳೆ ಬರೋದಿಲ್ವೋ ಏನೋ ಹವಾಮಾನ ವೈಫಲ್ಯದಿಂದ. ಮುಂಗಾರು ಕಮೆನ್ಸ್ ಆಗ್ಬೇಕಾದ್ರೆ ಚಂಡಮಾರುತ ಕಮೆನ್ಸ್ ಆಗ್ಬಿಟ್ರೆ ಈ ಮುಂಗಾರು ಮಳೆ ಬರೋದನ್ನು ಕಟ್ ಮಾಡ್ತಾರೆ ಅಂತ ಸೈನ್ಸಿಸ್ಟೇ ಹೇಳ್ತಾ ಇದ್ದಾರೆ. ಅದು ಎಲ್ಲಿ ತೊಂದರೆ ಆಗುತ್ತೆ. ಈಗ ಮಳೆ ಬಂದಿರೋದ್ರಿಂದ ಲಾಸ್ ಇಲ್ಲ, ಆದರೆ ರೈತರಿಗೆ ತುಂಬ ಲಾಸ್ ಆಯಿತು. ಅಡಿಕೆ ಆಗಲಿ, ಶುಂಠಿ ಆಗಲಿ, ಕಬ್ಬಾಗಲಿ, ಪ್ರತಿಯೊಂದು ಕೆಲಸ ಮಾಡಲಿಕ್ಕೆ ಭಾಳ ರೈತರು ಬೆಳೆದ ಬೆಳೆಗಳನ್ನು ಗದ್ದೆ ಮಾಡ್ತಾರೆ. ಅವನ ಬೆಳೆಗಳನ್ನು ತಗೊಳಕ್ಕಾಗ್ತಾ ಇಲ್ಲ. ಈಗ ಮುಂಗಾರಿನಕ್ಕಿಂತ ಸರಿಸುಮಾರು ಒಂದು 20-25 ದಿನದ ಮುಂಚೆ ಬಂದಿರುವಂತ ಈ ಮಳೆ ಏನ್ ನಷ್ಟ ಆಗತ್ತೆ ಅನ್ನೋದು ನನ್ನ ಪ್ರಶ್ನೆ. ನಾನು ಅದನ್ನೇ ಹೇಳಿನಲ್ಲ ನಿಮ್ಗೆ. ಅಡಿಕೆಗೂ ತೊಂದರೆ ಆಗುತ್ತೆ, ಭತ್ತಕ್ಕೆ ಕೆಲ್ಸಕ್ಕೆ ತೊಂದರೆ ಆಗುತ್ತೆ, ಆಮೇಲೆ ಗದ್ದೆ ಫುಲ್ ನಾಶ ಆಗುತ್ತೆ. 20 ದಿನದ ಮುಂಚೆ ನಾವು ಮುಂಗಾರಿನ ಯಾವ ತರ ಕೆಲಸ ಮಾಡ್ತೀವಿ? ಮುಂಗಾರನ್ನ ಯಾವತ್ತು ಟಾರ್ಗೆಟ್ ಮಾಡ್ತೇವೆ ಗೊತ್ತಾ? ಜೂನ್ 10, ಜೂನ್ 20 ಅಲ್ಲಿ ತನಕ ಮಳೆ ಬರೋದಿಲ್ಲ. ರೈತರ ಕೆಲಸಗಳನ್ನು, ತೋಟದ ಕೆಲಸ, ಬಾಳೆ ಕೆಲಸ ಪ್ರತಿಯೊಂದು ಮಾಡ್ಕೊಂಡಿರ್ತಾರೆ. ಆದರೆ ಈಗ ಅಕಾಲಿಕವಾಗಿ ಸಂಜೆ ಆಗತ್ತೆ ಅನ್ನೋದಕ್ಕೆ ಮಧ್ಯಾಹ್ನಕ್ಕೆ ಕಪ್ಪಾಗ್ಬಿಟ್ರೆ ರೈತರು ಏನ್ ಮಾಡ್ಬೇಕು? ಈಗ ಮುಂಚೆ ಬರುವಂತ ಹವಾಮಾನ ವೈಪರೀತ್ಯದ ಮಳೆ ಕೇವಲ 1-2 ದಿನಕ್ಕೆ ಮಾತ್ರ ಸೀಮಿತ ಆಗಿತ್ತು. ಈಗ ಒಂದು ಸತತ ಒಂದು ವಾರ 10 ದಿನ ಬಂದಿದ್ರಿಂದ ಲಾಭ ಆಗಿಲ್ವಾ? ಲಾಭ ಆಗಿಲ್ಲ, ಲಾಸ್ ಆಗಿದೆ. ಹೇಗೆ ಅಂದ್ರೆ ಮಳೆ ಜಾಸ್ತಿ ಆಗಿದ್ರಿಂದ ಒಬ್ಬ ರೈತ ಕೆಲಸ ಮಾಡಿಲ್ಲ, ಶುಂಠಿ ನೆಟ್ಟಿಲ್ಲ, ಪ್ರತಿಯೊಂದು ಕೆಲಸಗಳು ಅಲ್ಲೇ ಹಾಳು ಬಿದ್ದಿದೆ. ಗೊಬ್ಬರದ ಓಣಿ ಒಳಗೆ ಗೊಬ್ಬರ ಇದೆ, ನೀರು ನಿಂತಿದೆ, ಗೊಬ್ಬರ ತೆಗಿಬೇಕು, ಮರದ ಬಡ್ಡಿಗೆ ಹೊತ್ತಾಕ್ಬೇಕು, ಜನಗಳು ಬರೋದಿಲ್ಲ, ನೀರಲ್ಲಿ ಕೆಲಸ ಮಾಡೋಕ್ಕಾಗ್ತಾ ಇಲ್ಲ. ಹಾಗಾಗಿ ಜನಗಳು ರೈತರಿಗೆ ಯಾವುದೇ ಕಾರಣದಿಂದ ನೀವು ಸರ್ಕಾರ ಏನು ಸವಲತ್ತು ಮಾಡುತ್ತೋ ಬಿಡುತ್ತೋ ಅದು ಸೆಕೆಂಡ್ರಿ. ನಮ್ಮ ಸರ್ಕಾರನ ನಂಬ್ಕೊಂಡಿರಲ್ಲ. ನಮ್ದಾದ ಡ್ಯೂಟಿ, ನಮ್ದಾದ ಇಂತಿಷ್ಟು ಭತ್ತ ಬೆಳಿತೇವೆ, ಇಂತಿಷ್ಟು ಚೀಲ ಆಗುತ್ತೆ, ಇಂತಿಷ್ಟು ಅಡಿಕೆ ಆಗುತ್ತೆ, ನಮ್ಮ ದೃಷ್ಟಿಯಲ್ಲಿ ನಾವು ಇರ್ತೇವೆ. ಅಂದ್ರೆ ನೀವು ಅಂದಾಜು ಮಾಡಿದ ಸಮಯಕ್ಕಿಂತ ಮುಂಚೆ ಬಂದಂತ ಮಳೆಯಿಂದಾಗಿ ನೀವು ಅನ್ಕೊಂಡಂತೆ ಯಾವ ಕೆಲಸ ನಿರೀಕ್ಷಿತ ಮಾಡಕ್ಕಾಗಿಲ್ಲ ಅನ್ನೋ ಕೊರಗಿದೆ. ಅದರಿಂದ ಏನೆಲ್ಲ ನಷ್ಟ ಆಗತ್ತೆ? ನಷ್ಟ ಅದೇ, ಈ ಕೆಲಸಗಳು 1 ತಿಂಗಳು ನಾವು ಸೋಂಬೇರಿಗಳಾಗ್ಬಿಟ್ಟೇವು ರೈತರು. ಒಂದು 15 ದಿವಸ ಮಳೆ ಹಿಡ್ಕೊಂಡಿದ್ರಿಂದ ಯಾವ ಕೆಲಸ ಮಾಡೋಕ್ಕಾಗಿಲ್ಲ. ಒಬ್ಬ ರೈತ 1 ದಿವಸ ಮನೆಗಿದ ಮನೆಯಲ್ಲಿ ಅಂದ್ರೆ 1,000 ರೂಪಾಯಿ ಲಾಸ್ ಆಗುತ್ತೆ. ನಾವು 700 ರೂಪಾಯಿ ಕೂಲಿ ಕೊಡ್ತೇವೆ ಜನಗಳಿಗೆ. ನಾವು 1.5 ಆಳು ಕೆಲಸ ಮಾಡ್ತೇವೆ. ಈಗ ರೈತ ಒಬ್ಬ ಕೂಲಿ ಕಾರ್ಮಿಕನ ತಗೊಂಡ್ರೆ ಅವನು 10 ಗಂಟೆಯಿಂದ 5 ಗಂಟೆ ತನಕ ಮಾಡ್ತಾನೆ. ನಾವು ರೈತರು ಹಾಗಲ್ಲ. 6 ಗಂಟೆಗೆ ಎದ್ರೆ ಮತ್ತೆ ನಮ್ಮ ಕೆಲಸ ನಾವು ಸಂಜೆ 6 ತನಕ ಮಾಡ್ತೇವೆ. ಸಾಕು ಬೇಕಂದ್ರೆ ನಮ್ಗೆ ಕೆಲಸ ಮುಗಿಯೋದು ಒಂದೇ ಮುಖ್ಯ, ಬಿಟ್ರೆ ಬೇರೆ ಏನೂ ಇಲ್ಲ. ಈ ಪ್ರಕೃತಿ ಈ ತರ ವಿಕೋಪಗೊಂಡಾಗ, ಹವಾಮಾನ ವೈಪರೀತ್ಯಗೊಂಡಾಗ ಏನಾದ್ರೂ ಮುಂಜಾಗ್ರತಾ ಕ್ರಮ ರೈತರು ಮಾಡ್ಕೋಬಹುದಾ? ಮಾಡ್ಕೊಳಕ್ ಹೇಗಾಗತ್ತೆ ನೀವೇ ಹೇಳಿ? ಹೇಗಾಗುತ್ತೆ? ನಾವು 1-2 ದಿವಸದಲ್ಲಿ ಮಳೆ ಹೋಗುತ್ತೆ, ಒಳ್ಳೇದಾಯ್ತಪ್ಪ ಮಳೆ ಬಂತು ಅಂದು. ಇದು ಬಂದಿದ್ದು ಕಂಟಿನ್ಯೂಸ್ ಆಗ್ಬಿಟ್ರೆ ಏನ್ ಮಾಡಕ್ಕಾಗತ್ತೆ? ಯಾರಿಂದ ಪ್ರಾರಂಭದ 1-2 ಮಳೆ ಲಾಭದಾಯಕವಾಗಿರ್ಬೋದು, 3 ದಿವಸ ಲಾಭದಾಯಕ ಆಗಿರ್ಬೋದಿತ್ತು. ಇದು 15 ದಿವಸ ಲಾಭದಾಯಕ ಲಾಸ್ ನಮ್ಮ ರೈತರಿಗೆ. ಯಾವ ತರದಲ್ಲಿ ನಷ್ಟ ಅಂತ ಅಂದಾಜು ಮಾಡೋದಾಗ್ಬಿಟ್ರೆ ಏನೇನ್ ನಷ್ಟ ಆಗಿದೆ, ಯಾವ ತರ ರೈತರಿಗೆ ನಷ್ಟ ಆಗಿದೆ ಅಂತ? ರೈತರು ನಮ್ಗೆ ಗದ್ದೆ ಕೊಯ್ಲು 1, ಆಮೇಲೆ ಶುಂಠಿ ನಡ್ಲಿಕ್ಕೆ ಆಗಿಲ್ಲ.
ರೈತರಿಗೆ 2 ಪೆಟ್ಟು ದುಡ್ಡು ಬಹಳಷ್ಟು ಭೂಭಾಗದಲ್ಲಿ ಶುಂಠಿ ನೆಟ್ಟಾಗಿದೆ ಅಂತಾರೆ. ನೆಟ್ಟೆ ಆಗಿದೆ. ಏನು 60% ಬೋರ್ ನೀರಿನ ವ್ಯವಸ್ಥೆ ಇದ್ದೇ ನೆಟ್ಕೊಂಡ್ರು. ಈ ಮಳೆ ಏನ್ ಮಾಡ್ತಿತ್ತು, 1-2 ಮಳೆ ಬಂದು ಹೋದ್ಮೇಲೆ ರೈತರು ಯಾರನ್ನೋ ಹಿಡ್ಕೊಂಡ್ಬಂದು ಬಡ ಬಡ ಶುಂಠಿ ನೆಟ್ಕೊಂಡ್ಬಿಡಾರು. ಈಗ ಏನಾಗಿದೆ, ಭೂಮಿ ಹದ ಮಾಡಿ ಇಟ್ಕೊಂಡಿದ್ದಾರೆ, ಬಯಲು ಸೀಮೆ ವಾತಾವರಣದಲ್ಲಿ ನೆಟ್ಕೊಂಡ್ಬಿಟ್ಟಿದ್ದಾರೆ. ಮಲೆನಾಡು ಭೂ ಪ್ರದೇಶದಲ್ಲಿ ಇನ್ನೂ ನೆಟ್ಟಿಲ್ಲ ಅಂತ ಹೇಳ್ತೀರಿ ನೀವು. ಮಣ್ಣು ಗಂಜಿ ಆಗ್ಬಿಟ್ಟಿದೆ. ಇನ್ನೂ 1 ವಾರ ಮಳೆ ಬಿಟ್ರೆ ಮಾತ್ರ ನೋಡ್ಬೋದು. 40% ಶುಂಠಿ ಬೆಳೆ ಇನ್ನು ಬೆಳೆಯೋದು ಬಾಕಿ, ನೆಡೋದು ಬಾಕಿ ಬಾಕಿ. ಈ ದೊಡ್ಡ 100-200 ಅವರು ಬೇಸಿಗೆಲೆ ಎಲ್ಲ ಆಕಳು ಮಾಡ್ಕೊಂಡು ಇದನ್ನ ಕೆಲಸ ಮಾಡ್ಕೊಂಡು ನೆಟ್ಬಿಟ್ರು. ಈ ಏನು ಹಣಕಾಸು ಚೆನ್ನಾಗಿದ್ದರು ರೈತರು 1, 2, 3, 4 ಕ್ವಿಂಟಲ್ನರಿಗೆ ಬಹಳ ಕಷ್ಟ ಆಗ್ಬಿಡುತ್ತೆ. ದೊಡ್ಡ ಇಳುವಳಿದಾರರು ಮತ್ತೆ ಸಣ್ಣ ಇಳುವಳಿದಾರರಿಗೆ ಈ ಮಳೆ ಏನು ತೊಂದರೆ? ಇದು ದೊಡ್ಡ ಇಳುವಳಿದಾರರಿಗೆ ಏನೂ ಲಾಸ್ ಆಗಿಲ್ಲ. ಯಾಕೆಂದ್ರೆ ಅವ್ರದ್ದು ದುಡ್ಡಿತ್ತು, ಮಾಡ್ಕೊಂತಾರೆ, ಹೋಗ್ತಾರೆ. ತೋಟಕ್ಕೆ ಒಂದು ಔಷಧಿ ಹೊಡ್ಕೊಂಡ್ಲ ಅವ್ರು ಅಷ್ಟೇ. ಬಿಟ್ರೆ ಸಣ್ಣ ಇಳುವಳಿದಾರರು ತೋಟದ ಕೆಲಸ ಮಾಡಬೇಕು. ಗುಂಡಿ ಒಳಗೆ ಗೊಬ್ಬರ ಇದೆ, ನೀರು ನಿಂತಿದೆ, ಮತ್ತೆ ಶುಂಠಿ ನೆಟ್ಟಿಲ್ಲ. ಕಬ್ಬಿಗೆ ಮಣ್ಣು ಹಾಕಬೇಕು. ಕಬ್ಬು ಒಳ್ಳೆ ರೀತಿಲಿ ಅದಕ್ಕೂ ಆಗ್ತಾ ಇಲ್ಲ, ಮಣ್ಣು ಹಸಿಯಾಗಿದೆ. ಹೇಗೆ ಹಾಕಬೇಕು? ವರ್ಷ ಇಡೀ ಕೂಡಿಟ್ಟ ಗೊಬ್ಬರ ಈಗ ನೀರಾಗಿದೆ. ನೀರಲ್ಲಿ ಯಾವ ತರ ನಷ್ಟ? ಅದನ್ನ ಈಗ ನೀವು ಎಷ್ಟೇ ಕೇಳಿದ್ರಿ ನಮ್ಗೆ, ಇನ್ನೊಂದು ತಿಂಗಳು ಮಳೆ ಹೋದ್ರೆ ಮಾತ್ರ ಅಲ್ಲಿ ಟ್ಯಾಕ್ಟ್ರಿ ಹೋಗುತ್ತೆ ಅಥವಾ ಗಾಡಿ ವೆಹಿಕಲ್ ಹೋಗಿ ಆ ಗೊಬ್ಬರ ತುಂಬಿ ತೋಟಕ್ಕೆ ತರ್ಬೋದು. ಇಲ್ಲ ಅಂದ್ರೆ ಹುಕ್ಕ ಬೀಳುತ್ತೆ. ಅದು ಲಾಸ್. ನಮ್ಗೆ ಹೊರಕ್ಕೆ ಆಗಲ್ಲ, ಜನ ಸಿಗೋದಿಲ್ಲ. ಒಂದು ಹಂತದಲ್ಲಿ ನಿಮಗೆ ಈ ಗೊಬ್ಬರ ನೀರಾದಂತ ಒಂದು ದುಃಖ ಆದ್ರೆ, ಮತ್ತೊಂದು ಗದ್ದೆ ಭಾಗದಲ್ಲಿ ಏನ್ ಕೆಲಸ ಮಾಡಕ್ ಆಗಲ್ಲ ಅನ್ನುವಂತ ಆತಂಕನೂ ಇರ್ಬೋದಾ? ಹೌದು. ಯಾವ ತರ ಇರತ್ತಿದು ನೋಡಿ, ಗದ್ದೆ ಭಾಗದಲ್ಲಿ ನಾವು ಈ ಗದ್ದೆ ಕೆಲಸ ಏನು ಈಗ ಶುರು ಮಾಡಲ್ಲ. ಜೂನ್ 10 ಮೇಲೆ ಮಾಡೋದು. ನಮ್ಗೆ ಗದ್ದೆಯಲ್ಲಿ ಏನೂ ಲಾಸ್ ಆಗಿಲ್ಲ. ಈಗ ನಮಗೆ ಮೇಯ್ನ್ ಆಗಿ ತೋಟದ ಕೆಲಸ ಈ ತರ ಇಲ್ಲಿ ಬೇಲಿ ಮಾಡಬೇಕು. ಬೇಲಿ ಆಗ್ಬೋದು, ಸೊಪ್ಪಾಗಿರ್ಬೋದು, ಗಿಡದ ಬಡ್ಡೆ, ತೆಂಗಿನ ಮರದ ಬಡ್ಡೆ ಮಾಡ್ಬೇಕು. ಈ ಟೈಮಲ್ಲಿ ಪ್ರತಿಯೊಂದು ಕೆಲಸ ಈಗ ರೈತರು ಈ ಮುಂಗಾರು ಸಂದರ್ಭದಲ್ಲಿ ಮುಂಚಿತವಾಗಿ ಏನೆಲ್ಲ ಕೆಲಸ ಮಾಡ್ತಾರ ಸ್ವಲ್ಪ ಹೇಳಿ ನೋಡೋಣ. ಮುಂಗಾರು ಕಮೆನ್ಸ್ ಆಗತ್ತಿಗೆ ರೈತ ಅದನ್ನು ಫಸ್ಟ್ ಏನ್ ಮಾಡ್ತಾನೆ ಗೊತ್ತಾ? ಕಣದಲ್ಲಿದ್ದ ಹುಲ್ಲನ್ನು ಕೊಟ್ಟಿಗೆಯಲ್ಲಿ ದಾಸ್ತಾನು ಮಾಡ್ತಾನೆ, ಮೊದಲನೇ ಕೆಲಸ. 2ನೇದು ಗುಂಡಿಲಿರೋ ಗೊಬ್ಬರವನ್ನು ತೆಗೆದು ಹೊಲಕ್ಕೆ ಹೊಡ್ಕೊಳ್ತಾನೆ. ಹೊಲದಲ್ಲಿ ಏನ್ ಕೆಲಸ ಬಡ್ಡೆ ಆಗ್ಬೇಕು ಅವನು ಪೂರ ಮಾಡ್ಕೊಳ್ತಾನೆ ರೈತ. ಹಾಗೆ ಮಾಡಿ ಅವನು ಜೂನ್ 10 ಮೇಲೆ ರೈತ ಇಟ್ಕೊಳ್ಳೋ ಕೆಲಸನ ಬೀಜಕ್ಕೆ ಭೂಮಿಗೆ ಭತ್ತ ಹಾಕೋ ಕೆಲಸ ಇಟ್ಕೊಂಡಿರ್ತಾನೆ. ಭೂಮಿ ಹೂಳಿಸಿ ಭತ್ತ ಹಾಕೋ ಜೂನು 15-20 ನಂತರ ಭತ್ತ ಹಾಕಿ ಅದು 25 ದಿವಸಕ್ಕೆ ನಾಟಿ ಶುರು ಮಾಡ್ತಾರೆ. ಜುಲೈ 15, ಜುಲೈ 10ರಿಂದ ಆಗಸ್ಟ್ 10 ತನಕ ನಾಟಿ ಕೆಲಸ ಪೂರ್ಣ ಆಗುತ್ತೆ ರೈತರದ್ದು. ಹಾಗಾಗಿ ಇದು ರೈತರಿಗೆ ಎಫೆಕ್ಟ್ ಆಗುತ್ತೆ ಈ ಮಳೆ. ಅಂದಾಜು ಮಾಡಿದಂತ ಕೆಲಸ ಆ ಕಾಲಘಟ್ಟದಲ್ಲಿ ಆಗಿಲ್ಲ ಅನ್ನುವಂತ ಅಳಲು ನಿಮಗೆ ಕಾಡ್ತಾ ಇದೆ. ಕೇವಲ ನಿಮಗ್ ಮಾತ್ರನ ಬಹಳಷ್ಟು ರೈತರಿಗೆ ಇದೇ ಕಾಡ್ತಾ ಇದೆ. ನಾನೊಬ್ಬರೇನ್ ದೊಡ್ಡ ರೈತ ಅಲ್ಲ, ಏನಿಲ್ಲ, ಎಲ್ಲೋ ರೈತರಿಗೆ ಇದೇ ಕಾಡ್ತಾ ಇದೆ. ಎಷ್ಟು ಎಕರೆ ಜಮೀನಿದೆ? ನಮ್ದು 4 ಎಕರೆ. ಏನೇನ್ ಮಾಡ್ತಾ ಇದ್ದೀರಿ ತಮ್ಮ ಜಮೀನು? ನಮ್ ಜಮೀನಲ್ಲಿ ಏನಿಲ್ಲ, ನಾವು ಪೂರ್ಣ ಭತ್ತ ಬೆಳೀತಾ ಇದ್ದೀವಿ. ಇತ್ತೀಚಿನ ಕಾಲಮಾನದಲ್ಲಿ ಅಡಿಕೆ ಬೆಳೆಯುವಂತ ಕಾಲಘಟ್ಟದಲ್ಲಿ ನೀವು ಇನ್ನೂ ಭತ್ತದಲ್ಲೇ ಉಳ್ಕೊಂಡಿದ್ದೀರಿ. ಯಾಕೆ ಅಂದ್ರೆ ನಾವು ಭತ್ತ ಬೆಳೆಯಕ್ಕೆ ಭತ್ತ ಬೆಳೆಯೋ ಭೂಮಿಗೆ ತೋಟ ಹಾಕ್ಲಿಕ್ಕೆ ನಮ್ಮ ಹತ್ರ ಸಾಕಷ್ಟು ದುಡ್ಡು ಬೇಕು. ಭತ್ತದಲ್ಲಿ ಏನು ಗೊತ್ತಾ, ನಾವು ಸೋಮಾರಿಗಳಾಗಬಾರ್ದು ಅನ್ನೋ ಒಂದು ಉದ್ದೇಶಕ್ಕೆ ಭತ್ತ ಬೆಳೀತೇವೆ. ಬಿಟ್ಟರೆ ನಮ್ಮ ಮಕ್ಕಳಿಗೆ ಹುಲ್ಲು, ನಮ್ಮ ಮನೆ ಊಟಕ್ಕೆ ಭತ್ತ ಇಟ್ಕೊಂಡು ಅದು ಮಾರಿದ್ರು ಲಾಸೇ ನಮ್ಗೆ ಬೇಸಾಯ ಮಾಡಿ. ಅದನ್ನು ನಮ್ಮ ಅಪ್ಪಾರು ಮಾಡಿಟ್ಟಿರೋ ಜಮೀನನ್ನು ನಾವು ಬಿಡಬಾರ್ದು, ಕೊಡಬಾರ್ದು ಅಂತ ಒಂದು ಉದ್ದೇಶಕ್ಕೆ ಮಾಡ್ತೀವಿ. ಹೈನುಗಾರಿಕೆ ಇದೆ. ಹೌದು. ಎಷ್ಟು ಆಕಳಿದಾವೆ? ನಮ್ಮಲ್ಲಿ ಆಕಳು, ಎಮ್ಮೆ ಇದ್ದಾವೆ. ನಾವು ಹಾಲು ಮಾರೋದಿಲ್ಲ. ನಮ್ಗಾದ 1-2 ಲೀಟ್ರ್ ಹಾಲು ಕೊಡ್ತೇವೆ. ನಾವು ಅವಕ್ಕೆ ಹಾಕ್ಕೊಂಡು ಹೈನುಗಾರಿಕೆ ಮಾಡೋಕ್ಕೆ ಹೋದರೆ ಹಿಂಡಿ ತರಬೇಕು, ಹಾಕಬೇಕು, ಅದ್ರ ದುಡ್ಡು ಅದಕ್ಕೆ ಹಾಕಬೇಕು, ಕೆಲಸ ಜಾಸ್ತಿ ಆಗುತ್ತೆ. ಹಾಕ್ಬೇಕು. ದೊಡ್ಡ ಪ್ರಮಾಣದ ರೈತರಲ್ಲ ನಾವು. ರೈತರೊಳಗೆ ಸಣ್ಣ ಅತಿ ಸಣ್ಣ ರೈತರು. ತಮ್ಮ ಜೀವನ ಯಾವ ತರ ಸುಖ ನೀಡಿದೆ? ಯಾವ ಥರನೂ ಸುಖನೇ ಬೇಡಪ್ಪ, ರೈತನ ಜೀವನವೇ ಬೇಡಪ್ಪ ಅನ್ನಂಗೆ. ಏನಾರು ಅಡಿಕೆ ತೋಟ ಮಾಡ್ಕೊಂಡ ಬದುಕಿದ, ಇಲ್ಲ ಅಂದ್ರೆ ರೈತ ಬದುಕೋದಿಲ್ಲ. ಈ ಭತ್ತ ಮಾಡುವಂತ ಜನ ಅಡಿಕೆಗೆ ಮಾರ್ಪಾಡಾಗಕ್ಕೆ ಏನ್ ಕಾರಣ? ಅಡಿಕೆ ರೇಟ್ ಚೆನ್ನಾಗಾಯ್ತು, ನೀರಿತ್ತು. ಅಡಿಕೆ ಏನಿಲ್ಲ ಅಂದ್ರೆ ಕ್ವಿಂಟಲಿಗೆ 50,000 ರೂಪಾಯಿ ರೇಟ್ ಇದೆ. ಒಂದು 10,000 ರೂಪಾಯಿ ಖರ್ಚು ಬರುತ್ತೆ ಅವನಿಗೆ ಇಡೀ ವರ್ಷಕ್ಕೆ ಒಂದು ಅಡಿಕೆಗೆ. ಎಲ್ರು ಈ ತರ ಅಡಿಕೆ ಕಡೆ ಮುಖ ಮಾಡಿದ್ರೆ
ಅನ್ನಕ್ಕೆ ಏನ್ ಮಾಡ್ಬೇಕಾಗತ್ತೆ? ಅನ್ನಕ್ಕೆ ನಾವು ಮೇಲ್ದಾತನ್ನೇ ಕೇಳ್ಬೇಕು, ರೈತನ್ನೇ ಕೇಳ್ಬೇಕು. ಅಲ್ಲಿ ರೈತ ಸರ್ಕಾರವನ್ನು ಕೇಳ್ಬೇಕು. ಬಿಟ್ರೆ ನಮಗೆ ಭತ್ತಕ್ಕೆ ಒಂದು ನಿಗದಿತ ಬೆಲೆ ಇಲ್ಲ. ಹೋದ ಸಲ 2,500-3,000 ರೂಪಾಯಿ ಇತ್ತು, ಈ ಸಲ 2,000 ರೂಪಾಯಿ ಬಂದಿದೆ. ಯಾರು ಭತ್ತ ಬೆಳೀತಾರೆ ಈಗ? ನಮ್ಮ ಅಡಿಕೆಗೆ ನಿಗದಿತ ಬೆಲೆ ಕೊಡಿ ಅಂತಾರೆ, ಮತ್ತೊಬ್ಬ ಫ್ಯಾಕ್ಟ್ರಿ ಮಾಡಿದವ ನಿಗದಿತ ಬೆಲೆ ಕೊಡಿ ಅಂತಾನೆ. ಪ್ರತಿಯೊಬ್ಬರು ನಮ್ಗೆ ಈ ಮಾಲನ್ನು ತಯಾರು ಮಾಡ್ತಾ ಇದ್ದಾರೆ. ಈ ಮಾಲಿಗೆ ಇಂತಿಷ್ಟು ಬೆಲೆ ಅಂತ MRP ಅಂತ ಇದ್ದೇ ಇರುತ್ತೆ. ಈ ನಮ್ಮ ರೈತನ ಭತ್ತಕ್ಕೆ ಯಾರು ಕೇಳ್ತಾರೆ, ಯಾರು ಬೆಲೆ ಕೊಡ್ತಾರೆ? ನಮಗೆ ಸರ್ಕಾರ ಏನು ಮಾಡುತ್ತೆ? ಸಬ್ಸಿಡಿ ಕೊಡ್ತೇವೆ ರೈತರಿಗೆ, ಅದನ್ನು ಕೊಡ್ತೇವೆ, ಟಿಲ್ಲರ್ ಕೊಡ್ತೇವೆ, ಟ್ಯಾಕ್ಟ್ರಿ ಕೊಡ್ತೇವೆ ಅಂತಾರೆ. ಟಿಲ್ಲರು 1,50,000 ರೂಪಾಯಿ ರೇಟ್ ಇರುತ್ತೆ. ಇವ್ರು 50,000 ಸಬ್ಸಿಡಿ ಕೊಡ್ತಾವ ಅಂದ್ಕೊಳ್ಳೆ, ಟಿಲ್ಲರ್ ಕಂಪ್ನಿಯವರು 2,00,000 ರೂಪಾಯಿ ಮಾಡ್ತಾರೆ. ಅದು ನಮ್ಗೆ ಸಬ್ಸಿಡಿ ಕೊಟ್ಟಂಗೆ ಆಗುತ್ತಾ? ಅಲ್ಲ, ಕೊಟ್ಟಂಗೆ ಆಗುತ್ತಾ? ಆಗಲ್ಲ. ರೈತನಿಗೆ ಯಾವುದೇ ಕಾರಣಕ್ಕೂ ರೈತ ಬೆಳೆಗಳಿಗೆ ಸಬ್ಸಿಡಿ ಕೊಡಬಾರ್ದು. ಸಬ್ಸಿಡಿ ಕೊಟ್ಟರೆ ಅದು ಎಷ್ಟು ಸಬ್ಸಿಡಿ ಕೊಡ್ತಾರೆ, ದೇಶದಲ್ಲಿ ಎಷ್ಟು ರೈತ ಕುಟುಂಬಗಳಿದ್ದಾವೆ, ಎಷ್ಟು ಕೋಟಿ ಕೊಡ್ತಾರೆ, ಅದನ್ನೇ ರೈತನ ಅಕೌಂಟಿಗೆ ಹಾಕಿದರೆ ಅವನೇನೋ ಒಂದ್ಸಲ ಗೊಬ್ಬರನಾರು ಹಾಕೊಳ್ತಾನೆ ಜಮೀನಿಗೆ. ಸಬ್ಸಿಡಿಯನ್ನ ತೆಗೆದು ಅಕೌಂಟಿಗೆ ಹಾಕುವಂತ ಕೆಲಸಕ್ಕೆ ಕೈ ಹಾಕ್ಬೇಕು ಅಂತ. ಈಗ ನೀವು ಯಾವುದೇ ಒಂದು ಸಬ್ಸಿಡಿ ಕೊಟ್ಟರೆ ಅವ ತಯಾರು ಮಾಡೋ ಫ್ಯಾಕ್ಟ್ರಿ ಪಂಪ್ ಆಗಿರ್ಬೋದು, ಮಿಷನ್ ಆಗಿರ್ಬೋದು, 10,000 ಇದ್ದದ್ದು 15,000 ಮಾಡ್ತಾನೆ. 5,000 ಸಬ್ಸಿಡಿ ಅವ್ನು ಏರ್ಸ್ಕೊಂತಾನೆ. ಅವ್ನು ದೊಡ್ಡ ಮಾಡಕ್ಕೆ ಸಬ್ಸಿಡಿ ಕೊಡೋದು ಬಿಟ್ಟರೆ ರೈತರು ಕಣ್ಣೀರು ಒರ್ಸಕ್ಕೆ ಅಲ್ಲೇ ಅಲ್ಲ, ರೈತರು ಸಾಯ್ತಲೇ ಇದ್ದಾರೆ ಇವತ್ತಿಗೂ. ರೈತರ ದೊಡ್ಡ ಕಷ್ಟ ಅಂದ್ರೆ ಏನು? ರೈತರ ಕಷ್ಟವೇ ಬೆಳೆದ ಬೆಲೆಗೆ ಬೆಲೆ ಇಲ್ಲ, ಇದೇ ಕಷ್ಟ. ರೈತರು ಎಲ್ಲಿ ಹೋದ್ರೆ ಕೇಳುವನೇ ಇಲ್ಲ. ನೋಡಿ, ಮಾರ್ಕೆಟಲ್ಲಿ ಟೊಮಟೊ ಹಣ್ಣು 10 ರೂಪಾಯಿ ಅಂತ ಖುಷಿಲಿ ಕೊಂಡ್ಕೊಬರ್ತಾವೆ ನಾವು. ಮತ್ತೊಬ್ಬ ರೈತ ಬೆಳೆದಿರ್ತಾನೆ, ಅವನಿಗೆ ಬೆಳೆದವನಿಗೆ 2 ರೂಪಾಯಿ ಸಿಗೋದಿಲ್ಲ. ಮಧ್ಯವರ್ತಿಗಳು ತಂದು 8 ರೂಪಾಯಿ ತಂದು 10 ರೂಪಾಯಿಗೆ ನಮಗೆ ಮಾರ್ತಾನೆ. ಸಿಕ್ಕಿದ ಬೆಳೆದವನಿಗೆ 8 ರೂಪಾಯಿ ಸಿಗ್ತಾ ಇಲ್ಲ, 2 ರೂಪಾಯಿ ಸಿಕ್ಕೈತೆ. ಆಳು ಕೂಲಿ ಎಷ್ಟು? ಒಂದು ಆಳು 10 kg-ಯಿಂದ 15 kg ಟೊಮೆಟೊ ಕೊಳ್ತಾರೆ, 300 ರೂಪಾಯಿ ಆಳ ಸಂಬಳ ಆಗುತ್ತೆ. ಅವ 15-20 kg ಟೊಮೆಟೊ ಕೊಂಡು 30 ರೂಪಾಯಿಗೆ ಮಾರಿರ ಅವನ ಕತೆ ಏನಾಗ್ಬೋದು? ರೈತರು ಇನ್ಯಾರು ಮಾರ್ತಾರೆ? ಕೇವಲ ಒಂದು ಟೊಮಾಟೊ ಬೆಳೆಯ ಕತೆ. ಇನ್ನೂ ಇಂಥವು 100 ಇದಾವೆ. ಎಲ್ಲೇ ಕರೆದು ವಿಧಾನಸಭೆಯಲ್ಲಿ ಕರೆದ್ರೆ ಹೇಳಬಲ್ಲೆ, ಎಂಥ ರೈತರು ಇದ್ರೊಳಗೆ ಕರೆದ್ರೆ ಹೇಳಬಲ್ಲೆ. ಇದು ನಮಗೆ ಪಿಡುಗು ಏನು ಅಂದರೆ, ರೈತ ಕೂಡ ಸಬ್ಸಿಡಿಯನ್ನು ಸರ್ಕಾರ ನೇರ ನಮ್ಮ ಅಕೌಂಟಿಗೆ ಹಾಕ್ಬೇಕು. ಬಿಟ್ಟರೆ ಯಾವುದೇ ವಸ್ತುಗಳಿಗೆ ಸಬ್ಸಿಡಿ ಅಂತ ಕೊಡಬಾರ್ದು. ಈ ಸಬ್ಸಿಡಿ ಲೆಕ್ಕಾಚಾರದಲ್ಲಿ ಮತ್ತೊಂದು ದಂಧೆ ಪ್ರಾರಂಭ ಆಗಿದೆ ಅನ್ನೋ ಆರೋಪ ನಿಮ್ದು? ಆಗಿದೆ. ಅದರಲ್ಲಿ ರಿಯಲ್ ಏನಿಲ್ಲ. ಬಂಡವಾಳಶಾಹಿಗಳ ದುಡ್ಡಾಗಲಿಕ್ಕೆ ಸಬ್ಸಿಡಿ ಕೊಡೋದು, ರೈತಿಗಾಗಿ ಏನು ಕೊಡ್ತಾ ಇಲ್ಲ. ಜನ ಭತ್ತ ಬಿಡೋಕ್ಕೆ ಕಾರಣ ಏನಂತ ಹೇಳಿದ್ರೆ ಈ ತರ ಬೆಂಬಲ ಬೆಲೆ ಇಲ್ಲದಕ್ಕೆ. ಇಲ್ಲ, ಬೆಂಬಲ ಬೆಲೆ ಭತ್ತ ಕೇಳುವರೇ ಇಲ್ಲ. ಭತ್ತ ಬೆಳೆದ್ರೆ ನಾಚಿಕೆ ಆಗ್ತಾ ಇದೆ. ಈಗ ಭತ್ತದ ಸ್ಥಿತಿ ಅದು ಯಾರು ಉಣ್ತಾರೋ, ಯಾರು ಬಿಡ್ತಾರೋ. ತಮಿಳ್ನಾಡಲ್ಲಿ ಭತ್ತ ಬೇಕಷ್ಟೈತೆ ಅಂತಾರೆ, ಅಲ್ಲಿ ಚಾನಲ್ ಏರಿಯಾಗಳು ಟ್ಯಾಕ್ಟ್ರಲ್ಲಿ ಹೂಡ್ತಾರೆ, ಮಿಷನ್ನಲ್ಲಿ ಕೊಯ್ತಾರೆ. ಮಿಷನ್ನಲ್ಲಿ ನಮ್ಮಲ್ಲಿ ಮಿಷನ್ನು ಟ್ಯಾಕ್ಟ್ರಿ ಎಲ್ಲ ನಡೆಯಲ್ಲ. ಹೊಂಡ ತಗ್ಗು ಪ್ರದೇಶಗಳು ನಮ್ಮಲ್ಲಿ. ಮಲೆನಾಡ ಭೂ ಪ್ರದೇಶದಲ್ಲಿ ಉತ್ತಮವಾದ ಬೆಳೆ ಅಂತ ಹೇಳಿದ್ರೆ ಯಾವುದು? ನಿಮ್ಮ ಅಡಿಕೆ. ಕೇವಲ ಅಡಿಕೆ ಬಿಟ್ರೆ ಈಗ ಕಬ್ಬಿತ್ತು, ಅದು ಹೋಯ್ತು. ಶುಂಠಿ ಈ ವರ್ಷ ಕಬ್ಬಿಗೆ ಒಂದ್ ಸ್ವಲ್ಪ ಬೆಲೆ ಬಂದಿದೆ. ಜನ ಎಲ್ಲ ಕಳ್ಕೊಂಡ್ ಬಿಟ್ಟಿದ್ದಾರೆ. ಈ ಸಲ ಹಾಕೊಂಡಿದ್ದಾರೆ. ಈಗ ಮಣ್ಣೆಲ್ಲ ಸಪ್ಪೆ ಬಿತ್ತು, ಕಬ್ಬಿನ ಕೆಲಸ ಮಾಡಕ್ ಆಗ್ತಾ ಇಲ್ಲ. ನೀವು ಕಬ್ಬು ಬೆಳೆದಿದ್ದೀರಿ? ಹೌದು, ಬೆಳೆದು ಈಗ ಮಂಗನ್ ಕಾಟ. ಆಮೇಲೆ ರೈತಗೆ ಇನ್ನೊಂದು ಏನು ಅಂದ್ರೆ ನೋಡಿ, ಪ್ರಾಣಿಗಳ ಕಾಟ. ಪ್ರಾಣಿಗಳನ್ನು ಹೊಡಿಬಾರ್ದು ಅಂತ ಆದೇಶ ಇದೆ, ಕಾನೂನು ಇದೆ. ನೋಡಿ, ನಾವು ತರಕಾರಿ ಬೆಳೆಯಂಗಿಲ್ಲ. ನಮ್ಮ ಹತ್ರ ನೀರುಂಟು, ಜಾಗ ಉಂಟು, ಪ್ರತಿಯೊಂದು ಉಂಟು. ಒಂದೇ ಒಂದು ತರಕಾರಿ ಬೆಳೆಯಂಗಿಲ್ಲ. ಯಾಕೆ? ಮಂಗನ ಕಾಟ. ಆಮೇಲೆ ಮಾವಿನಕಾಯಿ ಬೆಳಿಬೋದು, ಬಾಳೆಕಾಯಿ ಬೆಳಿಬೋದು, ಪ್ಯಾರ್ಲೆ ಬೆಳಿಬೋದು, ಪಪ್ಪಾಳೆ ಬೆಳಿಬೋದು, ಸೌತೆಕಾಯಿ ಬೆಳಿಬೋದು, ಪ್ರತಿಯೊಂದು ಬೆಳಿಬೋದು. ಮಂಗನ ಕಾಟ ಬೆಳೆಯಕ್ಕಾಗಲ್ಲ. ನಾವು ಚೀಲ ಹಿಡ್ಕೊಂಡು ಸಂತಿಗೆ ಹೋಗಿ ತಂದು ಬಿಡ್ತೇವೆ. ನಿಮ್ ಮನೆಯಲ್ಲಿ ಜಾಗ, ನೀರು ಎಲ್ಲ ಸೌಕರ್ಯ ಇದ್ದು ನಾವು ಬೆಳೆ ತಿನ್ನಕ್ಕೂ ಆಗ್ತಾ ಇಲ್ಲ. ಕಾರಣ ಮಂಗ. ಹಕ್ಕಿ ಪಕ್ಷಿಗಳು, ನವಿಲಾಗ್ಬೋದು, ಹಂದಿ ಆಗಿರ್ಬೋದು, ಮಂಗ ಆಗಿರ್ಬೋದು, ಅವು ನಾವೇನ್ ಮಾಡೋಣ? ಏನು ಮಾಡೋಣ? ಎಲ್ಲದಕ್ಕೂ ಕಾನೂನು ತೊಡಕು. ಶಿವ, ಇವತ್ತಿಗೆ ಮಳೆ ನಿಂತಿದೆ ಅಂತ ಅನಿಸ್ತಾ ಇದೆಯಾ? ಇನ್ನೂ ಬರಬಹುದು ಅಂತ ನಿಮ್ಗೆ ನಾನು ಈಗಲೇ ನಾನೇ ಒಂದು ಬೈ ಚಾನ್ಸ್ ಹೇಳ್ಬಿಡ್ತೀನಿ. ಈಗ ಟಿವಿಯರ್ ಮುಂದೆ
ಯಾಕೆಂದ್ರೆ ನಾನು 15 ದಿವಸ ಆಗಿತ್ತು ಕೆಲಸ ಅಂತ ಮಾಡಿದೆ. ಇವತ್ತು ನೀವು ನೋಡಿದ್ರೆ ಬೆಳಗ್ಗೆನಿಂದ ಅಷ್ಟು ಕೆಲಸ ಮಾಡಿದೆ, ಮಳೆ ಬಿಟ್ಟಿದೆ ಅಂತ ಅಷ್ಟೇ. ಮಳೆ ಬಿಟ್ರೆ ಈ ತರ ಏನಾದ್ರು ಕೆಲಸ ಮಾಡ್ಕೋಬಹುದು. ಮಾಡ್ಕೋಬಹುದು. ಇಲ್ಲ ಅಂದ್ರೆ ಮಳೆ ಬಿಡಕ್ ಬರೋದೇ ಇಲ್ಲ. ಯಾರು ಕೆಲ್ಸದವ್ರು ಬಂದ್ರೆ ಮಳೆಯಲ್ಲಿ ಯಾರು ಬರ್ತಾರೆ? ಯಾರು ಬಂದ್ರೆ ಮೈಯಾಳು ಬರಲ್ಲ. ಮೈಯಾಳೆಲ್ಲ ಕೆಲ್ಸದವ್ರು ಬಂದ್ರೆ ಸುಮ್ಮನೆ 600 ರೂಪಾಯಿ ಕೊಟ್ಟು ಕಳ್ಸ್ಬೇಕಲ್ಲ. ಅವ್ರು ಕೆಲಸ ಮಾಡಲ್ಲ, ಮಳೆಯಲ್ಲಿ ಯಾರು ಕೆಲಸ ಮಾಡಕ್ಕಾಗತ್ತೆ? ಈ ಮಳೆ ಹೀಗೆ ಬೀಳ್ಲಿ ಅಂತ ನೀವು ಆಶಿಸ್ತೀರಿ. ಪ್ರಿಯ ವೀಕ್ಷಕರೇ, ಇವತ್ತು ನಾವು ಸತೀಶ್ ಅವ್ರ ಜೊತೆಗಿದ್ದೀವಿ. ಅನುಭವಿ ರೈತರು ತಮ್ಮ ಜೀವನದ ಅಳಲು ಹಾಗೂ ಈ ಮಳೆಯಿಂದಾದ ಅನಾಹುತಗಳು, ಮುಂಗಾರಿನ ಮುಂಚೆ ಮಳೆ ಬಂದ್ರೆ ಏನೆಲ್ಲ ನಷ್ಟ ಆಗತ್ತೆ, ರೈತರ ಜೀವನದಲ್ಲಿ ಏನೆಲ್ಲ ಸಂಕಷ್ಟ ಇದೆ ಅನ್ನುವಂತ ವಿಶಾಲ ತಮ್ಮ ಅನುಭವ ನಮ್ಮ ಮುಂದೆ ಹಂಚಿಕೊಂಡಿದ್ದಾರೆ. ಇವರಿಗೆ ಆ ಭಗವಂತ ಆಯಸ್ಸು ಆರೋಗ್ಯ ನೀಡಲಿ. ಈ ಮಳೆ ಏನು ಹವಾಮಾನ ವೈಪರೀತ್ಯದಿಂದ ಬರ್ತಾ ಇತ್ತು, ಕೆಲ ದಿನಗಳ ಕಾಲ ನಿಲ್ಲಿ ಮುಂಗಾರಿನ ಆಗಮನ ಒಳ್ಳೆ ತರದಲ್ಲಾಗ್ಲಿ ಅಂತ ಆಶಿಸ್ತಾ ಈ ಒಂದು ಸಂದರ್ಶನಕ್ಕೆ ಸಹಕರಿಸಿದಂತ ಸತೀಶ್ ಅವರಿಗೆ ಕೃತಜ್ಞತೆ ಸಲ್ಲಿಸ್ತಾ, ಕಡೆಯದಾಗಿ ರಾಜ್ಯದ ಜನತೆಗೆ ಮತ್ತೆ ರೈತರಿಗೆ ಏನ್ ಹೇಳಕ್ ಇಷ್ಟಪಡ್ತೀರಿ? ಕೊನೆಯದಾಗಿ ದೇಶದಲ್ಲಿ ಮತ್ತು ರಾಜ್ಯದಲ್ಲಿ ಈ ವರ್ಷ ಒಳ್ಳೆ ಮಳೆ ಬೆಳೆಯಾಗಿ ಜನ ಸುಖಾನುಭವದಲ್ಲಿ ಇರ್ಲಿ ಅಂತ ನಮ್ಮ ಆಸೆ ರೈತರು. ನಿಮ್ಮ ಆಸೆ ಅಂತ ಎಲ್ಲರೂ ಸಂತೋಷವಾಗಿರ್ಲಿ ಅಂತ ಆಶಿಸ್ತಾ ಈ ಕಾರ್ಯಕ್ರಮನ ಇಲ್ಲಿಗೆ ಮುಗಿಸ್ತಾ ಇದ್ದೇನೆ. ಜೈ ಹಿಂದ್, ಜೈ ಕರ್ನಾಟಕ.